ಗುರು ಫುಲ್ ಸೈಕ್ ಮಾತ್ರ RCB ವುಮೆನ್ಸ್ ಅಂತೂ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಂದ್ರೆ ಪಕ್ಕ ಈ ಸೀಸನ್ ಕೂಡ ಅಷ್ಟೇ 2ನೇ ಕಪ್ ಲೋಡಿಂಗ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. 100% ಈಸಲಿ ಕೂಡ ಅಷ್ಟೇ ಕಪ್ಪು ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ಈಗಾಗಲೇ ಹುಟ್ಟಾಕೊಂಡ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಲಾಸ್ಟ್ 4 ಮ್ಯಾಚಸ್ ಕೂಡ ಅಷ್ಟೇ RCB ವುಮೆನ್ಸ್ ಏನ್ ಕಡಿಮೆ ಆಡಿದಾರ ಗುರು. ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಸ್ಮೃತಿ ಮಂದಣ್ಣ ಅಂತೂ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಾರೆ ಸ್ಟೇಡಿಯಂ ಅಂತೂ. ಆದ್ರೂ ಕೂಡ ಎಲ್ಲ ಒಂದು ಕಡೆ ಈಗ RCB 4ಕ್ಕೆ 4 ಮ್ಯಾಚ್ ವಿನ್ ಆದ್ರೂ ಕೂಡ ಅಷ್ಟೇ ನಿನ್ನೆ ಮ್ಯಾಚ್ ಸ್ವಲ್ಪ ಯಾಕೋ ವಿನ್ ಆದ್ರೂ ಕೂಡ ಒಂದ್ ಕಡೆ ಬೇಜಾರು ಕೂಡ ಆಯ್ತು. ಸೊ ಏನಕ್ಕೆ ಬೇಜಾರಾಯ್ತು ಮತ್ತೆ ನಿನ್ನೆ ಮ್ಯಾಚಸ್ ಅಲ್ಲಿ ಏನೇನಾಯ್ತು ಹೇಗೆ ಹೋಯ್ತು ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬಾ ಬೇಜಾರಾಗುತ್ತೆ ಗುರು, ನೀವು ಸಬ್ಸ್ಕ್ರೈಬ್ ಮಾಡಲ್ಲ, ಸುಮ್ಮನೆ ವಿಡಿಯೋ ನೋಡ್ತೀರಾ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಕೂಡ ಮುಂದೆ ತಿಳ್ಕೊಳ್ತಾ ಇರಬಹುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಂಗೆ ಡೆಲ್ಲಿ ಮತ್ತೆ RCB ಮ್ಯಾಚ್ ಕೂಡ ಇತ್ತು. ಎಲ್ಲಿ ನಡೀತು ಅಂದ್ರೆ DY ಪಾಟೀಲ್ ಸ್ಟೇಡಿಯಂ. ನಿಮ್ಗೆಲ್ಲ DY ಪಾಟೀಲ್ ಸ್ಟೇಡಿಯಂ ಅಂದ್ರೆ ಗೊತ್ತಾಗ್ಬಿಡುತ್ತೆ ಈಗ ಚೇಸಿಂಗ್ ಪಿಚ್ ಅಂತ. ನಮ್ಮ RCB ಕೂಡ ಅಷ್ಟೇ ಟಾಸ್ ಅನ್ನ ವಿನ್ ಆಗಿಬಿಟ್ಟು ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಇಲ್ಲಿ 160, 170, 180, 190 ತನಕ ಕೂಡ ತುಂಬಾ ಈಸಿಗೆ ಚೇಸ್ ಕೂಡ ಆಗ್ಬಿಡುತ್ತೆ. ನಿನ್ನೆ ಡೆಲ್ಲಿ ವುಮೆನ್ಸ್ ಕೂಡ ಅಷ್ಟೇ 166 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. 9 ವಿಕೆಟ್ ಅನ್ನು ಲಾಸ್ ಕೂಡ ಮಾಡ್ಕೊಂಡು ಅದನ್ನ ಈಸಿಗೆ ಚೇಸ್ ಕೂಡ ಮಾಡಿದ್ರು. ಒಂದೊಂದಾಗೆ ಡೆಲ್ಲಿ ಇನ್ನಿಂಗ್ಸ್ ಯಾವ ತರ ಹೋಯ್ತು ಅಂತ ನೋಡ್ತಾ ಹೋಗೋಣ. ಗುರು, ನಿನ್ನೆ ನೀವು ಡೆಲ್ಲಿ ಬ್ಯಾಟಿಂಗ್ ನ ನೋಡಿದ್ರಿ ಅಂದ್ರೆ ಶೈಫ್ ಅಲಿ ಒಬ್ಬ ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ನೋಡ್ಬೋದು. 1, 2, 3, 4 ಜನ ಆಡೇ ಎಲ್ಲ ಒಬ್ಬರೇ ಪಾಪ ಆಡ್ಕೊಟ್ಟಿರೋದು. 41 ಬಾಲಿಗೆ 62 ರನ್ ಕೊಟ್ಟಿರುವಂತದ್ದು ಗುರು, 151 ಸ್ಟ್ರೈಕ್ ರೇಟ್ ಅಲ್ಲಿ. ಅದಾದ್ಮೇಲೆ ಲೀ ಕೂಡ ಅಷ್ಟೇ ಕೇವಲ ಒಂದು 4 ರನ್ ಹೊಡೆದು ಔಟ್ ಕೂಡ ಆಗಿದ್ರೆ. ಅದಾದ್ಮೇಲೆ ಲಾರಾ ಕೂಡ ಅಷ್ಟೇ 0ಗೆ ಔಟ್. ಅದಾದ್ಮೇಲೆ ಜೇಮಯ್ಯ ರೋಡ್ರಿಕ್ಸ್ ಕೂಡ ಅಷ್ಟೇ 4ಕ್ಕೆ ಔಟ್. ಅದಾದ್ಮೇಲೆ ಕಾಪ್ ಕೂಡ ಅಷ್ಟೇ 0ಗೆ ಔಟ್. ಅದಾದ್ಮೇಲೆ ನಿಕ್ಕಿ ಪ್ರಸಾದ್ 12ಕ್ಕೆ ಔಟ್. ಯಾರು ಕೂಡ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಅದಾದ್ಮೇಲೆ ಕೆಳಗಡೆ ನೋಡಿದ್ರೆ ಸ್ನೇಹ ರಾಣಾ 22 ರನ್ ಕೂಡ ಹೊಡೆದ್ರೆ 22 ಬಾಲಿಗೆ. ಅದಾದ್ಮೇಲೆ ಲೂಸಿ ಹ್ಯಾಮಿಲ್ಟನ್ ಕೂಡ ಅಷ್ಟೇ 19 ಬಾಲಿಗೆ 30 ರನ್ ಕೂಡ ಹೊಡೆದ್ರೆ ಅವ್ರು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ. ಅದಾದ್ಮೇಲೆ ಯಾರು ಕೂಡ ಬಿಡಿ ಆಟಕೊಂಡ್ರು ಲೆಕ್ಕಕ್ಕಿಲ್ಲ. ಅದಾದ್ಮೇಲೆ RCB ಯ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ನೋಡಿದ್ವಿ ಅಂದ್ರೆ ನಿನ್ನೆ ಶ್ರೇಯಾಂಕ ಪಾಟೀಲ್ ಫ್ಲಾಪ್ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 5 ವಿಕೆಟ್ ಅನ್ನ ತೆಗೆದು ಉಡಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಮ್ಯಾಚ್ ಅಲ್ಲಿ ಯಾಕೋ ಫ್ಲಾಪ್ ಆಗಿದ್ರೆ ಸುಮಾರು 3 ಓವರಿಗೆ 44 ರನ್ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಿನ್ನೆ ಯಾರು ಸಖತ್ತಾಗಿ ವಿಕೆಟ್ ಅನ್ನ ತೆಗೆದಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಲಾರೆನ್ ಬೆಲ್ಗುರು 4 ಓವರಿಗೆ ಸಾಲಿಡ್ ಗಿ ಕಂಟ್ರೋಲ್ ಕೂಡ ಮಾಡಿದ್ರೆ ನೋಡ್ಬೋದು. 20 ರನ್ ಹೊಡ್ಸ್ಕೊಂಡು 3 ವಿಕೆಟ್ ಅನ್ನ ತೆಗೆದಿರುವಂತದ್ದು. ಅದಾದ್ಮೇಲೆ ಸಾಯಿಲಿ ಸತ್ಕೆರೆ ಇವರು ಕೂಡ 3 ವಿಕೆಟ್ ಕೂಡ ಬಿದ್ದಿರುವಂತದ್ದು. ಅದಾದ್ಮೇಲೆ 27 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಇನ್ಯಾರು ನದೀನ್ ಡಿ ಕ್ಲರ್ಕ್ ಕೂಡ ಅಷ್ಟೇ 1 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ ಪ್ರೇಮಾ ರಾವತಿಗೆ 2 ವಿಕೆಟ್ ಕೂಡ ಇಲ್ಲಿ ಬಿದ್ದಿರುವಂತದ್ದು. ಓವರ್ ಆಗಿ ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿದ್ದಾರೆ. ರನ್ ಹೊಡ್ಸ್ಕೊಂಡ್ರು ಕೂಡ ವಿಕೆಟ್ಸ್ ಗಳನ್ನ ಚೆನ್ನಾಗಿ ತೆಗೆದಿದ್ದಾರೆ. ಅದಾದ್ಮೇಲೆ ಟೋಟಲ್ ಆಗಿ 166 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಡೆಲ್ಲಿ ಅವರು. ಅದಾದ್ಮೇಲೆ 10 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಏನೇನ್ ಗೊತ್ತಲ್ಲ ನಮ್ಮ RCB ಇರೋದನ್ನ ಚೆಚ್ಚಿ ಬಿಸಾಕ್ಬಿಟ್ರು. ಕೇವಲ 18 ಓವರ್ಗೆ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿರುವಂತದ್ದು. ನೆನೆ ಮ್ಯಾಚ್ ಅಲ್ಲಿ ಗ್ರೇಸ್ ಹ್ಯಾರಿಸ್ 4 ಬಾಲ್ ಅನ್ನ ವೇಸ್ಟ್ ಮಾಡಿ 1 ರನ್ ಕೂಡ ಕೊಟ್ಟಿದ್ರೆ. ಅದು ಕ್ಯಾಚ್ ಅನ್ನ ಕೊಟ್ಟಿರುವಂತದ್ದು ಯಾರಿಗೆ, ಶೈಫ್ ಅಲಿ ವರ್ಮಾಗೆ. ಅದು ಕಾಪಿಗೆ ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ತಗೊಳ್ಳಿ ಗ್ರೇಸ್ ಹ್ಯಾರಿಸ್ ಹೋದ್ರೆ ಏನಾಯ್ತು, ನಾನಿದ್ದೀನಿ ಅಂತ ಸ್ಮೃತಿ ಮಂದನ ನಿಂತ್ಕೊಂಡು ಚೆಚ್ಚಿದ್ರು ನೋಡ್ಬೋದು. ಇಲ್ಲಿ 61 ಬಾಲಿಗೆ 96 ರನ್ ಹೊಡೆದಿರುವಂತದ್ದು. 13 4 3 6 157 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರುವಂತದ್ದು. ನಿನ್ನೆ ಏನ್ ಬೇಜಾರ್ ವಿಷಯ ಅಂದ್ರೆ ನೋಡ್ಬೋದು ಗುರು, 96 ರನ್ ಹೊಡೆದಿದ್ರೆ ಜಸ್ಟ್ ಇನ್ನೊಂದು 4 ರನ್ ಹೊಡೆದಿದ್ರು ಅಂದ್ರೆ ಸೆಂಚುರಿ ಆಗಿಬಿಡೋದು. ಬಟ್ ಎಷ್ಟು ಬೇಜಾರಾಗಿರ್ಬೋದಲ್ಲ ಪ್ಲೇಯರ್ಗೆ ಬೇಜಾರಾಗಿಂತ ಫ್ಯಾನ್ಸ್ಗಳಿಗೆ ಎಷ್ಟು ಬೇಜಾರಾಗಿರ್ಬೋದು. ನಮಗೆ ಅನ್ನಿಸ್ಬಿಡ್ತು ಜಸ್ಟ್ 4 ರನ್ ಸಿಕ್ಕಿದ್ರು ಸಾಕಿತ್ತಲ್ಲ ಗುರು, ಸೆಂಚುರಿ ಆಗ್ಬಿಡೋದಲ್ಲ ಅಂತ. ಜಸ್ಟ್ ಮಿಸ್ ಆಗ್ಬಿಡ್ತು. ಸೊ ಹೋಗ್ಲಿ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇದೇ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿ ಸೆಂಚುರಿ ಹೊಡಿಲಿ ಅಂತ ನಾವು ಆಶಿಸೋಣ, ಬ್ಲೆಸ್ಸಿಂಗ್ಸ್ ಮಾಡ್ಬೇಡೋಣ. ಅದಾದ್ಮೇಲೆ ಜಾರ್ಜಿಯಾ ವೋಲ್ ಕೂಡ ಅಷ್ಟೇ ಸ್ಮೃತಿ ಮಂದನ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು 42 ಬಾಲಿಗೆ 54 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂತದ್ದು. ಇವರಿಬ್ಬರೇ ನಿನ್ನೆ ಮ್ಯಾಚ್ ಅನ್ನ ಕೂಡ ಮುಗಿಸ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ರಿಚಾ ಘೋಷ್ ಕೂಡ ಬಂದ್ರು, ಅವರು 7 ರನ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಲ್ಲಿಗೆ 18.2 ಓವರಿಗೆ ಮ್ಯಾಚ್ ಇಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಗುರು, ನಿನ್ನೆ ಡೆಲ್ಲಿ ಬೌಲಿಂಗ್ ಅಂತೂ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗಿದೆ. 2 ವಿಕೆಟ್ ಬಿದ್ದಿರೋದು. ಒಂದು ಮರಿಜಾನ್ ಕಾಪಿಗೆ 1 ವಿಕೆಟ್ ಬಿದ್ದಿದೆ. ಅದಾದ್ಮೇಲೆ ನಂದಿನಿ ಶರ್ಮಾಗೆ 1 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಇನ್ನೇನು ನಮ್ಮ RCB ವುಮೆನ್ಸ್ ಅಂತೂ ಚೆಚ್ಚಿ ಕೆಡವಿ ಬಿಸಾಕ್ಬಿಟ್ಟಿದ್ದಾರೆ ಮ್ಯಾಚ್ ಅನ್ನು ಅಂತೂ. ನಿನ್ನೆ ಮ್ಯಾಚ್ ಅಂತೂ 4ಕ್ಕೆ 4 ಮ್ಯಾಚ್ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗಿರೋದು. ಸೊ ಇದೇ ರೀತಿಗೆ ನೆಕ್ಸ್ಟ್ ನಾಳೆ ಮ್ಯಾಚ್ ಕೂಡ ಇದೆ, ಅದು ಗುಜರಾತ್ ಜೈಂಟ್ಸ್ ಮತ್ತೆ RCB ಮ್ಯಾಚ್ ಮತ್ತೆ ಕೂಡ ಇರುವಂತದ್ದು. ಆ ಮ್ಯಾಚ್ ಅಲ್ಲಿ ಕೂಡ ಪಕ್ಕ ಹೊಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ನಾನು ಅನಾಲಿಸಿಸ್ ಇನ್ನೂ ಮಾಡಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಈ ಮ್ಯಾಚ್ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಎಷ್ಟಾಯ್ತು ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.